Hello everyone, welcome back to Learn Easily channel. Money Madness, poem by D.H. Lawrence. ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಹಾಗೆ ಮನಿ ಮ್ಯಾಡ್ನೆಸ್ ಈ ಒಂದು ಪೊಯಮ್ನ ಕ್ವಶನ್ ಆನ್ಸರ್ಸ್ ನೋಟ್ಸ್ ನಿಮಗೆ ಒಂದು PDF ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಮೊದಲು ಈ ಪೊಯಮ್ನ ಕನ್ನಡದ ಎಕ್ಸ್ಪ್ಲನೇಷನನ್ನು ಸಂಪೂರ್ಣವಾಗಿ ಕೇಳಿ ಅರ್ಥ ಮಾಡ್ಕೊಳ್ಳಿ. ನಂತರ ಸಮರಿ ಮತ್ತು ನೋಟ್ಸ್ನ PDF ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ D.H. ಲಾರೆನ್ಸ್ ರವರ ಮನಿ ಮ್ಯಾಡ್ನೆಸ್ ಇದು ಮನುಷ್ಯನ ದುರಾಸೆ, ಮನುಷ್ಯನು ಹಣ ಸಂಪಾದನೆ ಶ್ರೀಮಂತನಾಗಬೇಕಂತಕ್ಕಂತಹ ಹುಚ್ಚನ ಬಗ್ಗೆ ಈ ಒಂದು ಪದ್ಯವನ್ನು ಬರೆದಿರ್ತಾರೆ. ಆ ಮನುಷ್ಯ ಹಣದ ಹಿಂದೆ ಹೋಗ್ತಕ್ಕಂತಹ ಹಣದ ವ್ಯಾಮೋಹ, ದುರಾಸೆ ಮತ್ತು ಮನುಷ್ಯ ತಾನು ಐಷಾರಾಮಿಯಾಗಿ ಜೀವಿಸಲು ಕೇವಲ ಒಬ್ಬ ವ್ಯಕ್ತಿಯಲ್ಲಿ ಇಡೀ ಸಮಾಜವೇ ಆ ಹಣದ ಹಿಂದೆ ಬಿದ್ದಿದೆ ಅಂತಕ್ಕಂತಹ ಒಂದು ಮೈನ್ ಥೀಮ್ನಲ್ಲಿ ಈ ಒಂದು ಮನಿ ಮ್ಯಾಡ್ನೆಸ್ ಪದ್ಯವನ್ನು ಬರೆದಿರ್ತಾರೆ. ಬನ್ನಿ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಒಂದು ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಈಗ ಕಲಿತಾ ಮುಂದೆ ಹೋಗೋಣ. ಇಲ್ಲಿ ಮೊದಲ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಮನಿ ಈಸ್ ಅವರ್ ಮ್ಯಾಡ್ನೆಸ್, ಅವರ್ ವ್ಯಾಸ್ಟ್ ಕಲೆಕ್ಷನ್ ಮ್ಯಾಡ್ನೆಸ್. ಅಂದರೆ ಹಣ ಅಂತಕ್ಕಂಥದ್ದು, ದುಡ್ಡು ಅಂತಕ್ಕಂಥದ್ದು ನಮ್ಮ ಒಂದು ಹುಚ್ಚಾಗಿದೆ ಮತ್ತು ನಮ್ಮ ಒಂದು ಎಲ್ಲ ವ್ಯಕ್ತಿಗಳ ಸಮಾಜದ ಒಂದು ಸಾಮೂಹಿಕ ಒಂದು ಮ್ಯಾಡ್ನೆಸ್, ಒಂದು ಹುಚ್ಚಾಗಿದೆ, ಹುಚ್ಚುತನವಾಗಿದೆ ಅಂತ. ಅಂದರೆ ಈ ಸಾಲಿನ ಒಂದು ಅರ್ಥವನ್ನು ಗಮನಿಸಿದಾಗ ಕವಿ D.H. ಲಾರೆನ್ಸ್ ರವರು ಮನುಷ್ಯ ಹಣದ ಹಿಂದೆ ಬಹಳ ವ್ಯಾಮೋಹವನ್ನುಗೊಂಡಿದ್ದಾನೆ, ಹಣದ ಹಿಂದೆ ಹುಚ್ಚರಂತೆ ವರ್ತಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹಣವನ್ನು ಸಂಪಾದಿಸಲು, ಹಣವನ್ನು ಶೇಖರಿಸಲು ಆತ ಹಣದ ಹಿಂದೆ ಬಿದ್ದಿದ್ದಾನೆ, ಒಬ್ಬ ಹುಚ್ಚನ ಹಾಗೆ ವರ್ತಿಸ್ತಾ ಇದ್ದಾನೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಸಮಸ್ಯೆ ಅಲ್ಲ, ಇಡೀ ಸಮುದಾಯ, ಇಡೀ ಸಮಾಜದ ಒಂದು ದೊಡ್ಡ ಸಮಸ್ಯೆ ಆಗಿದೆ ಅಂತಕ್ಕಂಥದ್ದನ್ನು ಈ ಸಾಲಲ್ಲಿ ಹೇಳ್ತಾರೆ. ನಂತರ ಹೇಳ್ತಾ ಇದ್ದಾರೆ, ಆ್ಯಂಡ್ ಆಫ್ ಕೋರ್ಸ್ ಇಫ್ ದ ಮಲ್ಟಿಟ್ಯೂಡ್ ಈಸ್ ಮ್ಯಾಡ್, ದ ಇಂಡಿವಿಜುವಲ್ ಕ್ಯಾರೀಸ್ ಇಸ್ ಓನ್ ಗ್ರೇನ್ ಆಫ್ ಇನ್ಸ್ಯಾನಿಟಿ ಅರೌಂಡ್ ವಿತ್ ಹಿಮ್. ನೋಡಿ, ಈ ಒಂದು ಸಾಲಲ್ಲಿ ಹೇಳ್ತಾ ಇದ್ದಾರೆ, ಸಹಜವಾಗಿ ಈ ಜನ ಹುಚ್ಚರಾಗಿದ್ದಾರೆ, ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಹುಚ್ಚುತನದ ಒಂದು ಅಂಶವನ್ನು ತನ್ನಲ್ಲಿ ಹೊಯ್ತಾ ಇದ್ದಾನೆ, ತನ್ನೊಂದಿಗೆ ಇಟ್ಕೊಂಡಿದ್ದಾನೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಜನ ಒಂದು ಗುಂಪು ಒಂದು ಹಣದ ಬಗ್ಗೆ ಹುಚ್ಚಿಡಿದಿದ್ದರೆ ಆ ಗುಂಪಿನಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಸ್ವಲ್ಪ ಹುಚ್ಚನಾಗಿದ್ದಾನೆ, ಹಣದ ಒಂದು ವ್ಯಾಮೋಹ ಅಂಟಿಸ್ಕೊಂಡಿದ್ದಾನೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಮುಂದಿನ ಸಾಲಲ್ಲಿ, ಐ ಡೌಟ್ ಇಫ್ ಎನಿ ಮ್ಯಾನ್ ಲಿವಿಂಗ್ ಹ್ಯಾಂಡ್ಸ್ ಔಟ್ ಎ ಪೌಂಡ್ ನೋಟ್ ವಿತ್ ಔಟ್ ಎ ಪ್ಯಾಂಗ್ ಆ್ಯಂಡ್ ಎ ರಿಯಲ್ ಟ್ರಿಮೋರ್ ಇಫ್ ಈ ಹ್ಯಾಂಡ್ಸ್ ಔಟ್ ಎ 10 pound ನೋಟ್. ಅಂದರೆ ಯಾವುದೇ ಒಬ್ಬ ಮನುಷ್ಯ ಒಂದು ಪೌಂಡ್ ನೋಟ್ ನೀಡುವಾಗ ನೋವಿಲ್ಲದೆ ನೀಡ್ತಾನೆ, ಆದರೆ ಅದೊಂದು ನನಗೊಂದು ರೀತಿ ಅನುಮಾನ ಇದೆ ಅಂತ ಹೇಳ್ತಾ ಇದ್ದೇನೆ. ಅಂದರೆ ಜನ ಹಣ ಸಂಪಾದಿಸಲು ಎಷ್ಟು ಹುಚ್ಚರಾಗಿದ್ದಾರೆ ಅಂದರೆ ಅದನ್ನು ಖರ್ಚು ಮಾಡಲು ಹಿಂಜರಿತಾ ಇದ್ದಾರೆ. ಅಂದರೆ ತನ್ನಲ್ಲಿರ್ತಕ್ಕಂಥ 1 pound ನೋಟನ್ನು ಯಾರಿಗಾದರೂ ನೋವಿಲ್ಲದೆ ನೀಡ್ತಾನೆ ಅಂದರೆ ಅದು ನಿಜವಾಗಲೂ ಒಂದು ರೀತಿ ಅನುಮಾನ. 1 pound ಕೂಡ ನೀಡೋದಕ್ಕೆ ಆತ ಹಿಂಜರಿತಾನೆ, ಅಂದರೆ ತನ್ನ ಹಣದ ಸಂಪಾದನೆಯನ್ನು ಖರ್ಚು ಮಾಡೋದಕ್ಕೆ ಹಿಂಜರಿತಾ ಇದ್ದಾನೆ. ಆ್ಯಂಡ್ ರಿಯಲ್ ಟ್ರಿಮೋರ್ ಇಫ್ ಈ ಹ್ಯಾಂಡ್ಸ್ ಔಟ್ ಎ 10 pound ನೋಟ್. ಅಲ್ಲಿ ನಿಜವಾದಂತಹ ಒಂದು ವಿಷಯ, ಒಂದು ನಿಜವಾದಂತಹ ನಡುಕ, ಅಂದರೆ ನಿಜವಾದಂಥ ಒಂದು ಅಂಶ ಅಂದರೆ ಆತ 10 pound ನೀಡಿದರೆ ಹೇಗೆ ಅಂತ. ಹೆಚ್ಚು ಹಣವನ್ನು ನೀಡುವಾಗ ಅವರಿಗೆ ನಿಜವಾಗೂ ನಡುಕ ಬರುತ್ತೆ ಅಂತ. ಒಬ್ಬ ವ್ಯಕ್ತಿ 10 pound ಏನಾದರೂ ಕೊಟ್ಟು ತಗೋಬೇಕಂದ್ರೆ ಅವನು ನಡುಗ್ತಾನೆ ಅಂತಕ್ಕಂಥ ವಿಷಯವನ್ನು ಹೇಳ್ತಾರೆ. ನಂತರ, ವಿ ಕ್ವೇಲ್ ಮನಿ ಮೇಕ್ಸ್ ಅಸ್ ಕ್ವೇಲ್, ಇಟ್ ಹ್ಯಾಸ್ ಅಸ್ ಡೌನ್, ವಿ ಗ್ರೋವೆಲ್ ಬಿಫೋರ್ it in strange terror, and no wonder, for money has a fearful cruel power among men. ನೋಡಿ, ಈ ಒಂದು ಸಾಲುಗಳಲ್ಲಿ D.H. ಲಾರೆನ್ಸ್ ಹೇಳಲು ಹೊರಟಿರ್ತಕ್ಕಂಥದ್ದು, ವಿ ಕ್ವೇಲ್ ಅಂದರೆ ನಾವು ಹೆದರ್ತಾ ಇದ್ದೇವೆ, ಮನಿ ಮೇಕ್ಸ್ ಅಸ್ ಕ್ವೇಲ್, ಹಣ ನಮ್ಮನ್ನು ಹೆದರಿಸ್ತಾ ಇದೆ, ಇಟ್ ಹ್ಯಾಸ್ ಗಾಟ್ ಅಸ್ ಡೌನ್, ಅದು ನಮ್ಮನ್ನು ಕೆಳಗೆ ತಳ್ಳಿದೆ, ಮತ್ತು ನಾವು ಒಂದು ಭಯದಿಂದ ಅದರ ಮುಂದೆ ನಾವು ಏನು ಮಾಡ್ತಾ ಇದ್ದೇವೆ, ಗ್ರೋವೆಲ್ ಬಿಫೋರ್ ಅಂದರೆ ಅದರ ಮುಂದೆ ನಮಸ್ಕರಿಸ್ತಾ ಇದ್ದೇವೆ. ಅಂದರೆ ಹಣ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ನಿಯಂತ್ರಿಸ್ತಾ ಇದೆ. ನಮ್ಮ ಭಯದಿಂದಾಗಿ ನಾವು ಅದರ ಮುಂದೆ ನಮಸ್ಕರಿಸ್ತೇವೆ, ನಮ್ಮ ಹಣ ನಮ್ಮಿಂದ ದೂರವಾಗುತ್ತೆ ಎಂಬ ವಿಚಿತ್ರವಾದ ಭಯ ನಮ್ಮ ಮನಸ್ಸಲ್ಲಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆ್ಯಂಡ್ ನೋ ವಂಡರ್, ಆಶ್ಚರ್ಯ ಏನೂ ಇಲ್ಲ,
ಏಕೆಂದರೆ ಫಾರ್ ಮನಿ ಹ್ಯಾಸ್ ಎ ಪ್ಯೂರ್ಫುಲ್ ಕ್ರೂಯಲ್ ಪವರ್ ಅಮಾಂಗ್ ಮೆನ್. ಆ ಹಣವು ಮನುಷ್ಯರಲ್ಲಿ ಭಯಾನಕ ಕ್ರೂರ ಶಕ್ತಿಯನ್ನು ಹೊಂದಿದೆ ಅಂತ. ಹಣವು ಭಯಾನಕ ಶಕ್ತಿಯನ್ನು ಹೊಂದಿದೆ, ಅದು ಕ್ರೂರವಾಗಿದೆ ಮತ್ತು ಜನರ ಬಗ್ಗೆ ಅದು ಯಾವುದೇ ರೀತಿ ಕಾಳಜಿಯನ್ನು ವಹಿಸೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಂತರದ ಸ್ಟ್ಯಾನ್ಸದಲ್ಲಿ ಬಟ್ ಇಟ್ ಈಸ್ ನಾಟ್ ಮನಿ ವಿ ಆರ್ ಸೋ ಟೆರಿಫೈಡ್ ಆನ್ ದಿಸ್ ಈಸ್ ದ ಕಲೆಕ್ಟಿವ್ ಮನಿ ಮ್ಯಾಡ್ನೆಸ್ ಆಫ್ ಮ್ಯಾನ್ಕೈಂಡ್. ಅಂದರೆ ಇಲ್ಲಿ ಭಯ ಪಡ್ತಾ ಇರ್ತಕ್ಕಂಥದ್ದು ಹಣಕ್ಕಲ್ಲ, ಅದು ಮಾನವನ ಒಂದು ಸಾಮೂಹಿಕ ಹಣದ ಹುಚ್ಚುತನಕ್ಕೆ ಅಂತ. ನಮ್ಮನ್ನು ಭಯಪಡಿಸೋದು ಹಣವಲ್ಲ, ಮನುಷ್ಯನ ಸಾಮೂಹಿಕ ಹಣದ ಹುಚ್ಚುತನವೇ ನಮ್ಮನ್ನೆಲ್ಲರನ್ನ ಭಯಪಡಿಸ್ತಾ ಇದೆ ಅಂತ ಹೇಳ್ತಾರೆ. ಫಾರ್ ಮ್ಯಾನ್ಕೈಂಡ್ ಸೇಸ್ ವಿತ್ ನೋ ವಾಯ್ಸ್ ಹೌ ಮಚ್ ಈಸ್ ಹಿ ವರ್ತ್ ಹ್ಯಾಸ್ ಹಿ ನೋ ಮನಿ. ಏಕೆಂದರೆ ಮನುಷ್ಯನು ಹೇಳ್ತಾನೆ ಅವನು ಬೆಲೆ ಎಷ್ಟು, ಅವನು ಎಷ್ಟು ಬೆಲೆ ಬಾಳ್ತಾ ಇದ್ದಾನೆ ಅಂದರೆ ಅವನ ಬಳಿ ಹಣವಿಲ್ಲವೇ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಂದರೆ ಜನರು ಪರಸ್ಪರ ಹಣದ ಆಧಾರದ ಮೇಲೆ ಅವರು ಯಾರು ಅಂತಕ್ಕಂಥದ್ದನ್ನ ನಿರ್ಣಯಿಸ್ತಾ ಇದ್ದಾರೆ. ಮನುಷ್ಯ ಅವನ ಮೌಲ್ಯ ಎಷ್ಟು, ಅವನ ಬಳಿ ಹಣವಿಲ್ಲವೇ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆ್ಯಂಡ್ ದೆನ್ ಲೆಟ್ ಹಿಮ್ ಈಟ್ ಡರ್ಟ್ ಆ್ಯಂಡ್ ಗೋ ಕೋಲ್ಡ್. ಅವನಲ್ಲಿ ಏನಾದರೂ ಹಣ ಇಲ್ಲದೇ ಇದ್ದರೆ ಅವನು ಆ ಒಂದು ಕೆಟ್ಟದ್ದನ್ನು ತಿನ್ಕೊಳ್ಳಿ, ಅವನು ಕೋಲ್ಡ್ ಆಗಿರಲಿ ಅಂತ. ಅಂದರೆ ಅವನ ಬಳಿ ಹಣ ಇಲ್ಲದೇ ಇದ್ದರೆ ಅವನನ್ನು ಬಿಟ್ಟುಬಿಡಿ, ಅವನು ಏನನ್ನಾದರೂ ತಿನ್ಕೊಳ್ಳಿ, ಅವನೊಂದು ರೀತಿ ಕೋಲ್ಡ್ ಅಂದಾಗ ಅವನೊಂದು ರೀತಿ ಸಾಯಿಲಿ ಅನ್ನೋ ರೀತಿ ಜನ ಹೇಳ್ತಾರೆ ಅಂತಕ್ಕಂಥದ್ದನ್ನು ತಿಳಿಸ್ತಾರೆ. ಆ್ಯಂಡ್ ಮುಂದಿನ ಸ್ಟ್ಯಾನ್ಸದಲ್ಲಿ ಆ್ಯಂಡ್ ಇಫ್ ಐ ಹ್ಯಾವ್ ನೋ ಮನಿ ದೇ ವಿಲ್ ಗಿವನ್ ನಾಟ್ ಎ ಲಿಟಲ್ ಬ್ರೆಡ್ ಸೊ ಐ ಡು ನಾಟ್ ಡೈ ಬಟ್ ದೇ ಮೇಕ್ eat dirt with it. I shall have to eat dirt. I shall have to eat dirt if I have no money. ನೋಡಿ, ಇಲ್ಲಿ ನನ್ನ ಬಳಿ ಏನಾದರೂ ಹಣವಿಲ್ಲದೆ ಇದ್ದರೆ ನಾನು ಸಾಯದೇ ಇರಲು ಅವರು ನನಗೆ ಸ್ವಲ್ಪ ಬ್ರೆಡ್ ಕೊಡ್ತಾರೆ, ಆದರೆ ಅವರೊಂದಿಗೆ ಅವರು ನನ್ನನ್ನು ಒಂದು ರೀತಿ ಕೊಳೆಯನ್ನು ತಿನ್ನಿಸ್ತಾರೆ ಅಂತ. ನನಗೆ ಹಣ ಇಲ್ಲದೆ ಇದ್ದರೆ ಹಸುವಿನಿಂದ ಸಾಯದೇ ಇರಲು ಮನುಷ್ಯರು ನನಗೆ ಸ್ವಲ್ಪ ಬ್ರೆಡ್ ನೀಡುತ್ತೆ, ಆದರೆ ಅವರು ಅದರೊಂದಿಗೆ ಕೊಳೆಯನ್ನು ತಿನ್ನಲು ನನಗೆ ಒತ್ತಾಯಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಬಳಿ ಹಣ ಇಲ್ಲದೆ ಇದ್ದರೆ ನಾನು ಕೊಳೆಯನ್ನು ತಿನ್ನಬೇಕಾಗತ್ತೆ, ನನಗೆ ಹಣ ಇಲ್ಲದೆ ಇದ್ದರೆ ನಾನು ಏನು ತಿನ್ನೋಕ್ಕೆ ನನಗೆ ಸಿಗೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಮುಂದಿನ ಒಂದು ಸ್ಟ್ಯಾನ್ಸದಲ್ಲಿ ಇಟ್ ಈಸ್ ದಟ್ ಐ ಆಮ್ ಫ್ರೈಟನ್ಡ್ ಆಫ್ ಆ್ಯಂಡ್ ದಟ್ ಫಿಯರ್ ಕ್ಯಾನ್ ಬಿಕಮ್ ಅ ಡೆರಿಲಿಯಮ್. ಇಟ್ ಈಸ್ ಫಿಯರ್ ಆಫ್ ಮೈ ಮನಿ ಮ್ಯಾಡ್ ಫೆಲೋ ಮೆನ್. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಅದಕ್ಕಾಗಿ ನಾನು ಭಯಪಡ್ತಾ ಇದ್ದೇನೆ. ಜನರು ನಿಮ್ಮನ್ನು ಹಣದ ಆಧಾರದ ಮೇಲೆ ಒಂದು ರೀತಿ ನೀವು ಯಾರು ಅಂತ ನಿರ್ಣಯಿಸ್ತಾ ಇದ್ದಾರೆ, ಹಣದ ಹಿಂದೆ ಓಡೋದು ಅನಿವಾರ್ಯವಾಗಿಬಿಟ್ಟಿದೆ, ಅದಕ್ಕೆ ನನಗೆ ಭಯ ಆಗ್ತಾ ಇದೆ. ಆ ಭಯ ಒಂದು ಹುಚ್ಚುತನ ಆಗಿದೆ. ದ ಫಿಯರ್ ಕ್ಯಾನ್ ಬಿಕಮ್ ಎ ಡೆರಿಲಿಯಮ್. ಅಂದರೆ ಆ ಭಯವು ಸಮಾಜದಿಂದ ನಮ್ಮನ್ನು ದೂರ ಮಾಡ್ತಾ ಇದೆ. ಆ ನಂತರ ಇಟ್ ಈಸ್ ಫಿಯರ್ ಆಫ್ ಮನಿ ಮ್ಯಾಡ್ ಫೆಲೋ ಮೆನ್. ಇದು ನನ್ನ ಹಣದ ಹುಚ್ಚು, ಮತ್ತು ಈ ಹುಚ್ಚು ಮನುಷ್ಯರ ಹುಚ್ಚಾಗಿದೆ, ಮನುಷ್ಯರ ಭಯ ಆಗಿದೆ. ನನ್ನೊಂದಿಗೆ ವಾಸಿಸುವ ಮತ್ತು ಹಣಕ್ಕಾಗಿ ಸಂಪೂರ್ಣವಾಗಿ ಹುಚ್ಚರಾಗಿರ್ತಕ್ಕಂಥ ಹಣದ ಹುಚ್ಚು ಈ ಒಂದು ಜನರ ಭಯ ಆಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಂತರ ವಿ ಮಸ್ಟ್ ಹ್ಯಾವ್ ಸಮ್ ಮನಿ ಟು ಸೇವ್ ಅಸ್ ಫ್ರಮ್ ಈಟಿಂಗ್ ಡರ್ಟ್ ಆ್ಯಂಡ್ ದಿಸ್ ಈಸ್ ಆಲ್ ರಾಂಗ್. ನೋಡಿ, ನಾವು ನಮ್ಮನ್ನು ರಕ್ಷಿಸಿಕೊಳ್ಳಲು ನಮಗೆ ಸ್ವಲ್ಪ ಹಣ ಇರಬೇಕು. ನಾವು ಕೊಳೆಯನ್ನು ತಿನ್ನೋದ್ರಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲು ನಮಗೆ ಸ್ವಲ್ಪ ಹಣ ಇರಬೇಕು. ಹಣವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸೋದು ಅದೊಂದು ಉತ್ತಮ ಅಲ್ಲ. ಏಕೆಂದರೆ ಸ್ವಲ್ಪ ಹಣ ಇರೋದರಿಂದ ನಾವು ನಮ್ಮ ಹೊಟ್ಟೆಗೆ ಬೇಕಾಗಿರತಕ್ಕಂಥ ಊಟವನ್ನು ನಾವು ಸಂಪಾದನೆ ಮಾಡ್ಕೋಬೋದು, ನಾವು ಆ ಕೊಳೆಯನ್ನು ತಿನ್ನೋದರಿಂದ ರಕ್ಷಿಸ್ಕೋಬಹುದು. ಆ್ಯಂಡ್ ದಿಸ್ ಈಸ್ ಆಲ್ ರಾಂಗ್. ಇದು ಎಲ್ಲವೂ ಸಹ ತಪ್ಪು. ಹಣಕ್ಕಾಗಿ ಹುಚ್ಚರಾಗುವುದು ಒಳ್ಳೆಯದಲ್ಲ, ಅಥವಾ ಹಣವನ್ನು ಬಿಡುವುದು ಸಹ ಒಳ್ಳೆಯದಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆ ಬ್ರೆಡ್ ಬಿ ಫ್ರೀ, ಶೆಲ್ಟರ್ ಶುಡ್ ಬಿ ಫ್ರೀ, ಫೈರ್ ಶುಡ್ ಬಿ ಫ್ರೀ ಟು ಆಲ್ ಆ್ಯಂಡ್ ಎನಿಬಡಿ ಆಲ್ ಓವರ್ ದ ವರ್ಲ್ಡ್. ಬ್ರೆಡ್ ಮೀನ್ಸ್ ಊಟ ಅಂತಕ್ಕಂಥದ್ದು ಉಚಿತವಾಗಿರಬೇಕು. ಶೆಲ್ಟರ್ ಶುಡ್ ಬಿ ಫ್ರೀ, ಆಶ್ರಯ ಅನ್ನೋದು ಉಚಿತವಾಗಿರಬೇಕು. ಬೆಂಕಿ ಎಲ್ಲರಿಗೂ, ಪ್ರಪಂಚದಾದ್ಯಂತ ಎಲ್ಲರಿಗೂ ಸಹ ಅದು ಉಚಿತವಾಗಿ ಸಿಗಬೇಕು. ಜೀವನದ ಮೂಲಭೂತ ಅವಶ್ಯಕತೆಗಳಾಗಿರ್ತಕ್ಕಂಥ ಬ್ರೆಡ್ ಮತ್ತು ಮನೆ ಮತ್ತು ಒಂದು ಬೆಂಕಿ ಅಂತಕ್ಕಂಥದ್ದು ಪ್ರಪಂಚದಲ್ಲಿ ಯಾರೇ ಆಗಿರಲಿ ಅವರಿಗೆ ಇದು ಉಚಿತವಾಗಿ ಒದಗಿಸಬೇಕು ಅಂತಕ್ಕಂಥದ್ದನ್ನು ತಿಳಿಸ್ತಾರೆ. ಆ್ಯಂಡ್ ವಿ ಮಸ್ಟ್ ರೀಗೇನ್ ಅವರ್ ಸ್ಯಾನಿಟಿ ಅಬೌಟ್
money before we start killing one another about it, it is one thing or the other. ಅಂದರೆ ನಾವು ಅದರ ಬಗ್ಗೆ ಇನ್ನೊಬ್ಬರನ್ನು ಕೊಲ್ಲಲು ಪ್ರಾರಂಭಿಸುವ ಮೊದಲು ನಮಗೆ ಆ ಹಣದ ಬಗ್ಗೆ ನಮ್ಮ ಒಂದು ವಿವೇಕವನ್ನು, ನಮ್ಮ ಒಂದು ಜ್ಞಾನವನ್ನು ಮರಳಿ ಪಡಿಬೇಕಾಗಿದೆ ಅಂತ ಹೇಳ್ತಾರೆ. ಈ ಕೊನೆ ಸಾಲುಗಳಲ್ಲಿ ಕವಿ ತಮ್ಮ ಓದುಗರಿಗೆ ಹಣದ ಬಗ್ಗೆ ತಮ್ಮ ವಿವೇಕವನ್ನು ಮರಳಿ ಪಡೆಯುವಂತೆ ಸಲಹೆ ನೀಡ್ತಾ ಇದ್ದಾರೆ. ಏಕೆಂದರೆ ನಾವು ಯಾವಾಗಲೂ ಹಣಕ್ಕಾಗಿ ಹುಚ್ಚರಾಗಿದ್ದೇವೆ. ಜನರು ಹಣಕ್ಕಾಗಿ ಒಬ್ಬರನ್ನೊಬ್ಬರು ಕೊಲ್ಲುವ ದಿನ ಬರುತ್ತೆ. ಆ ಸಮಯದಲ್ಲಿ ಇಟ್ ಈಸ್ ಒನ್ ಥಿಂಗ್ ಆರ್ ಅನದರ್, ಇದು ಒಂದು ಅಥವಾ ಇನ್ನೊಂದು ವಿಷಯ. ಅಂದರೆ ಜನರು ಹಣಕ್ಕಾಗಿ ಒಬ್ಬರನ್ನೊಬ್ಬರು ಕೊಲ್ಲಲು ಪ್ರಾರಂಭಿಸ್ತಾರೆ, ಇಲ್ಲವೇ ಜನರು ಬುದ್ಧಿವಂತರಾಗಿ ಹಣದ ಹಿಂದೆ ಓಡುವುದನ್ನು ನಿಲ್ಲಿಸ್ತಾರೆ ಅಂತಕ್ಕಂಥದ್ದನ್ನು ಈ ಕೊನೆಯ ಸಾಲಿನಲ್ಲಿ ತಿಳಿಸಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಕನ್ನಡದ ಒಂದು ಎಕ್ಸ್ಪ್ಲನೇಷನ್ ಜೊತೆಗೆ ನಿಮಗೆ ಸಮರಿಯ ಒಂದು PDF ಆ್ಯಂಡ್ ಈ ಒಂದು ಪೊಯಮ್ನ ಕ್ವಶನ್ ಆನ್ಸರ್ಸ್ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.